ಹಾಸನ ಜಿಲ್ಲೆ ಹಾಲೂರು ತಾಲೂಕು ಯಡೂರು ಗ್ರಾಮದಲ್ಲಿ ಕಳೆದ 20 ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ದು, ಇಂದು ಶಾಸಕರಾದ ಸಿಮೆಂಟ್ ಮಂಜು ಅವರು ಇಂದು ಯಡೂರು ಗ್ರಾಮದ ರಸ್ತೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಕಡೆ ಕೊಟ್ಟ ಕಳಿಸಿ ಹರಾಶಂಭ ಮಹಾದೇವ ವಿರುಪಾಕ್ಷರಃ ದಯಾ ಸಿಂಧು ದೀನಬಂಧು ರಕ್ಷಾ ರಕ್ಷ ಮಹೇಶ್ವರಃ ಆಧಾರ್ತಾಗಮ ಸಂಪನ್ನೋ ಭಾಗವತಾ ಪ್ರತಿಮಂತಃ ಜಗದಾಯುಕ್ತಂದೇ ಆದ್ಯ ಬ್ರಹ್ಮಣೋದಿತ್ಯ ಪ್ರಾರ್ಥೆ ಶ್ವೇತಾವರಾಂ ಕಲ್ಪೆ ವೈವರ್ಷಣಮಂತರೆ ಕಲ್ಪೆ ಜಂಬಸ್ತೀಪೆ ಭರತವರ್ಷೆ ಭರತಖಂಡೆ ಕರ್ನಾಟಕ ದೇಶೆ ವ್ಯವಹಾರಿಕೆ ಪ್ರಭವಾದಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ಶ್ರೀ ಪರಾಭಾವ ನಾಮ ಸಂವತ್ಸರ ವರ್ಷಗಳು 2048ನೇ ವರ್ತಮಾನಕ್ಕೆ ಸಲ್ಲುವ ವೈಶಾಖ ಆರಿಷಾ ನಕ್ಷತ್ರ ಬುಧವಾಸರೆ ಏಕಶುಭ ದಿವಸೆ ಯಡೂರು ಗ್ರಾಮಸ್ಯ ನೂತನ ಕಾಮಗಾರಿ ಮೂಲಭೂತ ಸೌಕರ್ಯ ಸಂಪ್ರಾಪ್ತಿ ಪೂರ್ವೇನ ಮಮ ಆಯುರಾರೋಗ್ಯ ಅಭಿವೃದ್ಧಿ ಕ್ಷೇತ್ರಾಭಿವೃದ್ಧಿ ಸಿದ್ಧಾರ್ಥಂ ಅಸ್ಮಿನ್ ಸರ್ವ ಶುಭಾದಿ ಮಹಾಮಂಗಳ ಪ್ರಾಪ್ತ್ಯರ್ಥಂ ಯಡೂರು ಗ್ರಾಮಸ್ಯ ಸರ್ವ ನಾಗರಿಕ ಬಂಧೂನಾಂ ಅಸ್ಮಿನ್ ಸೇವಾ ಕಾರ್ಯ ಅಹಂ ಮಮ ಶಕ್ತಿಯೋಪಚಾರ ಶ್ರೀ ಮಹಾಗಣಪತಿ ಪೂಜಾ ಪೂರ್ವಕ ಶಂಕುಸ್ಥಾಪನಾ ಆಯುಧ ಗುದ್ದಲಿ ಪೂಜಾಂ ಕರಿಷ್ಯೆ. ಮಹಾಗಣಾಧಿಪತಿನೇ ನಮಃ. ಆದಿತ್ಯಾದಿ ಸಂಕಲ್ಪೇನ ಮನಸಾ ಸಿದ್ಧಿರಸ್ತು. ಓಂ ಕಲಶಸ್ಮಾಶಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ. ಇದನ್ನ ಮೂಲೆ ತತ್ರ ಸ್ಥಿತೋ ಬ್ರಹ್ಮ. ಮಧ್ಯೆ ಒಂದು ಕಾಯಿ ಹೊಡ್ತೀರಿ ಅಲ್ಲ, ಕಾಯಿ ಎತ್ತಿದ್ರಾಹ ಸ್ಥಿರೈರಂಗೈಃ ಸ್ತಶ್ರವಾಗಂ ಸಸ್ತನೋಭಿಃ ದಶೇಮದೇವಹಿತಂ ಯದಾಯಃ ತಚ್ಚಯೋರವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಹೇ ದೈವೀಃ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತುಮೇಷ ಜಂಷನ್ನೋ ಅಸ್ತದ್ವಿಪದೇಃ ಚಂಚತುಷ್ಪದೇ ಶತಮಾನಂ ಭವತಿ ಶತಃ ಪುರುಷೇಂದ್ರಿಯಃ ಪ್ರತಿಷ್ಠತೆ ಸರ್ವೇಷಾಮಾಯುಷ್ಯಾರೋಗ್ಯ ಸಿದ್ಧಿರಸ್ತು. ಉದ್ದೇಶಿತ ನಿರ್ಮಾಣ ಕಾರ್ಯ ಸಿದ್ಧಿರಸ್ತು. ಸಕಲ ಸನ್ಮಂಗಳಾನಿ ಭವಂತು. ಈ ಮೂಲೆ ಗೋನ್ ಅಮೃತೇನ ಋತಾಂ ಪುರೇಃ ತಸ್ಮೈ ಬ್ರಹ್ಮಚಾರಿ ಹಂಗೆ ಇಟ್ಕೊಳ್ಳೇನ ಹಾಕ್ಬಿಡ್ಲೆ ಇಲ್ಲಿ ನೋಡೋಣ ಮೋನಣ್ಣ ಸರ್ವ ಕಾರ್ಯ ಇಟ್ಕೊಂಡ ಕೇಳಿ ಮಾಡೋಣ ಅಂತಲೇ ಎಲ್ಲಗಿಂತ ಜಾಸ್ತಿ ಗೊತ್ತಿಲ್ಲ.
ಕೆರೆ ಇದೆಯಲ್ಲ ಇಲ್ಲಿ ಇದಿತ್ತು ಅಷ್ಟೇ ಇದೆ ಅವರಿಗೆ. ಇದೊಂದು ಸಂತೋಷ ಆಗುತ್ತೆ. ಅವ್ರು ಎಷ್ಟು ರಾಷ್ಟ್ರೀಯತೆ ಇಟ್ಕೊಂಡಿದ್ರು ಅಂದ್ರೆ ಅವ್ರ ಮಾತು ಕೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಇವತ್ತು ಪುಟ್ಟ ಅವ್ರ ಮಾತು ಕೇಳಿದ್ದು. ಟೀಕರಾಜ್ ಅವರು ಇದ್ದಾರೆ, ನಮ್ಮ ಶಂಕರಪ್ಪ ಅವರು, ಲಿಂಗರಾಜಣ್ಣವರು, ಪುಟ್ಟಸ್ವಾಮಿ ಅವರು, ವಿಶ್ವನಾಥ್ ಅವರು, ನಂಜುಂಡಪ್ಪ ಅವರು, ಮೋಹನ್ ಅವರೇ, ರಾಜಣ್ಣ ಅವರೇ, ರವೀರವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ, ಆತ್ಮೀಯ ಪತ್ರಕರ್ತ ಮಿತ್ರರೇ, ಯಡೂರು ಭಾಗದ ಎಲ್ಲ ಹಿರಿಯರು. ನಾವು ಯಾವ ನಾಯಕರಲ್ಲ, ನಾನೊಬ್ಬ ಕಾರ್ಯಕರ್ತರಿದ್ರೆ ಕೆಲಸ ಮಾಡ್ತಾ ಇದ್ದೀನಿ, ಅದರಲ್ಲಿ ಯಾವ ವಿಚಾರ ಇಲ್ಲ. ಮತ್ತೆ ನಮ್ಗೆ ಯಾಕೆ ರಸ್ತೆ ಆಗಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ, ನಾನೇನು ಬಾಯ್ಬಿಟ್ಟು ಅಂತ. ಹೀಗಾಗಿ ನಿಮ್ಮ ಊರ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ವಿಶೇಷವಾದ ಗೌರವ ಇರ್ತದೆ. ಯಡೂರು ಒಂದು ಇವತ್ತಲ್ಲ, ನಮ್ಮ ಶಾಸಕರ ಪ್ರೀತಿಯಿಂದಲೂ ಗೊತ್ತಿದೆ ಯಾತಕ್ಕೆ ರಸ್ತೆ ಇಷ್ಟು ವರ್ಷ ಓದಿದೆ, ಯಾಕೆ ಮಾಡಿಲ್ಲ ಅಂತ. ನಾನು ಯಾವ ರಸ್ತೆಗಳನ್ನ ಮಾಡ್ತಾ ಇದ್ದೀನಿ ಅಂತ ನಾನು ಬಾಯ್ಬಿಟ್ಟು ಹೇಳಲ್ಲ. ಎಲ್ಲೆಲ್ಲಿ ರಸ್ತೆಗಳಾಗ್ತದೆ, ಯಾವ ರಸ್ತೆಗಳಾಗ್ತದೆ ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಇದು 24-25 ನಕ್ಷತ್ರ. ನಾನು ಶಾಸಕರಾಗಿರೋದು 23-24. ಬಂದ ಮೊದಲ ಹಣವನ್ನೇ ನಿಮ್ಮ ಊರಿಗೆ ನಾನು ದುಡ್ಡಿದ್ದೀನಿ. ಆದ್ರೆ ಇದು ಟೆಂಡರ್ ಆಗಕ್ಕೆ 1.25 ವರ್ಷ ತಗೊಂಡಿದ್ದೀನಿ. ಹೇಳಿ ಅವ್ರಿಗೆ ಟೆಂಡರ್ ಆಗಿರೋದು ಈ ಕಾರಣಾಂತರದಿಂದ ಲೇಟ್ ಆಗಿದೆ ಹೊರತು ನಾನು ಬಂದಿರತಕ್ಕಂತ ಮೊದಲನೇ ಏನು RDPR 10 ಕೋಟಿ ಬಂತು, ಅದರಲ್ಲಿ 48 ಲಕ್ಷ ರೂಪಾಯಿ ನಿಮಗೆ ದುಡ್ಡಿದ್ದೀನಿ. ಆ ಟೆಂಡರ್ ಪ್ರೋಸೆಸ್ ಆಗ್ತಕ್ಕಂಥದ್ದು ಇಷ್ಟು ದಿವಸ ತಡ ಆಗಿದೆ. ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿ ಬರೋ ತನಕ ನಾನು ಭೂಮಿ ಪೂಜೆ ಮಾಡೋದಿಲ್ಲ. ಅದರಲ್ಲೂ ಕೂಡ ಮಿಸ್ಟರ್ ಕಿರಣ್ ಕುಮಾರ್ಗೆ ಹಾಕಿರೋದು ಅವ್ರು ಬಿಸಿ ರಕ್ತದ ಇದಿತ್ತು ಅಷ್ಟೇ ಇದೆ ಅವರಿಗೆ. ನಿಜವಾಗ್ಲೂ ಸಂತೋಷ ಆಗುತ್ತೆ. ಅವ್ರು ಎಷ್ಟು ರಾಷ್ಟ್ರೀಯತೆ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮಾತು ಕೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಇವತ್ತು ಫಸ್ಟ್ ಅವ್ರ ಮಾತು ಕೇಳಿದ್ದು. ಟೀಕರಾಜ್ ಅವರು ಇದ್ದಾರೆ, ನಮ್ಮ ಶಂಕರಪ್ಪ ಅವರು, ಲಿಂಗರಾಜಣ್ಣವರು, ಪುಟ್ಟಸ್ವಾಮಿ ಗೌಡರು, ವಿಶ್ವನಾಥ್ ಅವರು, ನಂಜುಂಡಪ್ಪ ಅವರು, ಮೋಹನ್ ಅವರೇ, ರಾಜಣ್ಣ ಅವರೇ, ರವೀರವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ, ಆತ್ಮೀಯ ಪತ್ರಕರ್ತ ಮಿತ್ರರೇ, ಯಡೂರು ಭಾಗದ ಎಲ್ಲ ಹಿರಿಯರೇ. ನಾವು ಯಾವ ನಾಯಕರು ಅಲ್ಲ, ನಾನೊಬ್ಬ ಸೇವಕ, ನಾನೊಬ್ಬ ಕಾರ್ಯಕರ್ತನ ರೀತಿಯೇ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಹಂಗೆ ಇರ್ತೀನಿ, ಮುಂದಕ್ಕೂ ಹಂಗೆ ಇರ್ತೀನಿ, ಅದರಲ್ಲಿ ಯಾವ ವಿಚಾರನೇ ಇಲ್ಲ. ಮತ್ತೆ ನಮಗೆ ಯಾಕೆ ರಸ್ತೆ ಆಗಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ, ನಾನೇನು ಬಾಯಿ ಬಿಟ್ಟು ಹೇಳೋದು. ಹೀಗಾಗಿ ನಿಮ್ಮ ಊರ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ವಿಶೇಷವಾದ ಗೌರವ ಇಟ್ಕೊಂಡ್ರೆ ನಾನು ಯಡೂರು ಅಂದ್ರೆ ಇವತ್ತಲ್ಲ, ನಮ್ಮ ಶಾಸಕನ ದೇಶದಿಂದಲೂ ಗೊತ್ತಿದೆ ಯಾತಕ್ಕೆ ರಸ್ತೆ ಇಷ್ಟು ವರ್ಷ ಉಳಿದಿದೆ, ಯಾಕೆ ಮಾಡಿಲ್ಲ ಅಂತ. ನಾನು ಯಾವ ರಸ್ತೆಗಳನ್ನ ಮಾಡ್ತಾ ಇದ್ದೀನಿ ಅಂತ ನಾನು ಬಾಯಿ ಬಿಟ್ಟು ಹೇಳಲ್ಲ. ಎಲ್ಲೆಲ್ಲಿ ರಸ್ತೆಗಳಾಗ್ತಾ ಇದೆ, ಯಾವ ರಸ್ತೆಗಳಾಗ್ತದೆ ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಇದು 24-25 ನಕ್ಷತ್ರ ಆಗಿದೆ. ನಾನು ಶಾಸಕರಾಗಿರೋದು 23-24. ಬಂದ ಮೊದಲ ಹಣವನ್ನೇ ನಿಮ್ಮ ಊರಿಗೆ ನಾನು ದುಡ್ಡಿಟ್ಟಿದ್ದೀನಿ. ಆದ್ರೆ ಇದು ಟೆಂಡರ್ ಆಗಕ್ಕೆ 1.25 ವರ್ಷ ತಗೊಂಡಿದೆ. ಕೇಳಿ ಅವ್ರಿಗೆ ಟೆಂಡರ್ ಆಗಿರೋದು ಈ ಕಾರಣಾಂತರದಿಂದ ಲೇಟ್ ಆಗಿದೆ ಹೊರತು ನಾನು ಬಂದಿರತಕ್ಕಂತ ಮೊದಲನೇ ಏನು RDPR 10 ಕೋಟಿ ಬಂತು, ಅದರಲ್ಲಿ 48 ಲಕ್ಷ ರೂಪಾಯಿ ನಿಮಗೆ ದುಡ್ಡಿಟ್ಟು. ಆ ಟೆಂಡರ್ ಪ್ರೋಸೆಸ್ ಆಗ್ತಕ್ಕಂಥದ್ದು ಇಷ್ಟು ದಿವಸ ತಡ ಆಗಿದೆ. ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿ ಬರೋ ತನಕ ನಾನು ಭೂಮಿ ಪೂಜೆ ಮಾಡಂಗಿಲ್ಲ. ಅದರಲ್ಲೂ ಕೂಡ ಮಿಸ್ಟರ್ ಕಿರಣ್ ಕುಮಾರ್ಗೆ ಹಾಕಿರೋದು ಅವರು ಭೂಮಿ ಪೂಜೆ ಮಾಡಕ್ಕೆ ಅವರೇ ಸ್ವಲ್ಪ 15-20 ದಿವಸ ಡಿಲೇ ಆಗಿ ಇವತ್ತು ಕಾಲ ಕೊಡ್ ಬಂದಿದೆ ಅದ್ರದ್ದು ಆಕ್ಚುಲಿ. ಹಂಗಾಗಿ ಬೇರೆ ಆ ರೀತಿ ನಮ್ಮಲ್ಲಿ ಯಾವುದು ಇದಿಲ್ಲ. ಮತ್ತೆ ಯಾರು ಏನೋ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾವು ಬಂದಿರೋದೇ ನಾವು ಸೇವೆ ಮಾಡ್ಲಿಕ್ಕೆ. ಒಬ್ಬ ಸೇವಕನಾಗ ಖಂಡಿತವಾಗ್ಲೂ ಕೂಡ ಕ್ಷೇತ್ರದ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ನಾನು ಕೆಲಸ ಮಾಡ್ತೀನಿ. ಆಲೂರು ತಾಲೂಕಿನಲ್ಲಿ ಹಲವಾರು ರಸ್ತೆಗಳ ನಾನು ಉದಾಹರಣೆಗೆ ಹೇಳ್ತೀನಿ. ಈ ಬೈರಾಪುರ ಭಾಗಕ್ಕೆ ಹೋದ್ರೆ ನಿಮಗೆ ಹೊಸೂರಿಂದ ಹಿಡಿದು ವಾತನಹಳ್ಳಿಪುರದಿಂದ ಹಿಡಿದು ಅಂದ ತಕ್ಷಣ ರೋಡ್ ಹಾಳಾಗಿತ್ತು. 2 ಕೋಟಿ ರೂಪಾಯಿ ರೀಸರ್ಫೇಸ್ KEB ತನಕ ಮಾಡಿಸ್ತೀನಿ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಹಣ ಇತ್ತು, ಇಲ್ಲಿ ಮುಂದಕ್ಕೆ ಈಗ ಅಗಲ ರೋಡ್ ರಸ್ತೆ ಮಾಡಿಸ್ತೀನಿ. ಇದನ್ನು ಕೂಡ ಫುಲ್ ಅಲ್ಲಿ ತನಕ 2 ವೇ ಮಾಡಿಸ್ತೀನಿ, ಬಿಡಲ್ಲ. ನನ್ನ ಅವಧಿ ಒಳಗೆ ಇರ್ತಕ್ಕಂಥ ಇನ್ನೊಂದು 800 ಬಿಟ್ಟರೆ ಅದನ್ನು 2 ವೇ ಮಾಡಿಸ್ತೀನಿ. 4.25 ಕೋಟಿ ಇಟ್ಟು ಇದು ನಮ್ಮ ಇದರಿಂದ ಎಲ್ಲಿಂದ ಇದು ಬಿಕ್ಕೋಡ್ ಸರ್ಕಲ್ ಇಂದ ಇಟ್ಟು ಅದನ್ನು ಬೈರಾಪುರ ತನಕ 4.25 ಕೋಟಿ ಇಟ್ಟು ಆಲ್ರೆಡಿ ಕೆಲಸ ಶುರು ಆಗಿದೆ. ಅದು ಕೂಡ ನಡೀತಾ ಇದೆ. ನಾನು ಆಲೂರು ನಗರವನ್ನ ಆಸ್ನ ಪಕ್ಕದಲ್ಲಿ 15 ಕಿಲೋಮೀಟರ್ ಹತ್ರದಲ್ಲಿದೆ. ಆದ್ರೆ ಸಕಲೇಶ್ಪುರದಲ್ಲಿ ಭೂಮಿ ವ್ಯಾಲ್ಯೂ ಎಷ್ಟಿದೆ, ಆಲೂರು ಭೂಮಿ ವ್ಯಾಲ್ಯೂ ಎಷ್ಟಿದೆ ಇಲ್ಲ. ತಾಲೂಕು ಹೆಡ್ಕ್ವಾರ್ಟರ್ 75 ವರ್ಷ ಆಗಿದೆ. ಆಲೂರು ತಾಲೂಕಿಗೆ ಇದ್ದಿದ್ದು ಒಂದೇ ಒಂದು ಸಬ್ಸ್ಟೇಷನ್. ಈ 27 ಕೋಟಿ ರೂಪಾಯಿ ಕೊಟ್ಟು ಒಂದು ಸಬ್ಸ್ಟೇಷನ್ ಆಗಿ ಪಾಳ್ಯದ ಹತ್ರ ದಾನಿ ಹೇಳಿದ್ರೆ ಕೆಲಸ ನಡೀತಿದೆ. ಇನ್ನೊಂದು ತಿಂಗಳೊಳಗಡೆ ನಾನು ಇನ್ನೊಂದು ಸಬ್ಸ್ಟೇಷನ್ ನ ಓಡಿಗೆಯಲ್ಲಿ ಭೂಮಿ ಪೂಜೆ ಮಾಡ್ತೀನಿ. ಏನಾದ್ರು ಈ ಸಬ್ಸ್ಟೇಷನ್ ಮೊದಲೇ ಆಗಿದ್ರೆ ನಿಮಗೆ ಯಾರಿಗೂ ಕೂಡ ವಿದ್ಯುತ್ ಸಮಸ್ಯೆ ಇರ್ತಿಲ್ಲ.
ನಾನು ಶಾಸಕನಾಗಿ ಸಾರ್ಥಕ ಆಗೋದು ಯಾವಾಗ ಗೊತ್ತಾ? ಇಡೀ ಆಲೂರು ತಾಲೂಕಲ್ಲಿ ವಾಟೆಹೊಳೆ ಕೆನಾಲ್ ಇದೆ, ಎಕ್ಜಿ ಕೆನಾಲ್ ಇದೆ, 8 ಏತ ನೀರಾವರಿ ಇದೆ, ಯಾವುದು ರನ್ನಿಂಗ್ ಇಲ್ಲ. ನಾನು 8 ಏತ ನೀರಾವರಿನೂ ರನ್ನಿಂಗ್ ಮಾಡೇ ಮಾಡ್ತೀನಿ, ಬಿಡಲ್ಲ ನಾನು ನಿರಂತರವಾಗಿ ಏತ ನೀರಾವರಿಗಳ ಮುಖಾಂತರ ನೀರು ನಾನು ಯಾವ ವೈಯಕ್ತಿಕ ಯಾರ ಮೇಲೂ ಕ್ವಶನ್ ಹಾಕಲ್ಲ. ಯಾವ ಲೇಔಟ್ ಏನ್ ನಡೀತಿದೆ ನಾನು ಕ್ವಶನ್ ಹಾಕಲ್ಲ. ಯಾರೋ ಏನೋ ಕೋರೆ ಮಾಡ್ತಾ ನಾನು ಕ್ವಶನ್ ಹಾಕಲ್ಲ. ನಾನು ಅಧಿವೇಶನದಲ್ಲಿ ಕ್ವಶನ್ ಹಾಕೋದು ಒಂದೇ, ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ಬೇಕು, ರಸ್ತೆಗಳು ಬೇಕು, ವಿದ್ಯುತ್ ಸಬ್ಸ್ಟೇಷನ್ಗಳು ಬೇಕು, ನೀರಾವರಿ ಆಗ್ಬೇಕು, ಈ ಕ್ವಶನ್ ಹಾಕ್ತೀನಿ ಹೊರತು ಯಾರೇ ವೈಯಕ್ತಿಕ ಆಗ್ಲಿ ಯಾರ ಲೇಔಟ್ ಮಾಡೋಣ